ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ತುಂಬಾ ರುಚಿಯಾಗಿರುವಂತಹ ಹಾಗೆ ಸುಲಭದಲ್ಲಿ ಮಾಡುವಂತಹ ಇಡ್ಲಿ ಹಿಟ್ಟಿನಿಂದ ಮಾಡುವಂತಹ ಒಂದು ತಿಂಡಿನ ನಿಮಗೆ ಯಾವ ರೀತಿ ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನಿಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಈ ರೆಸಿಪಿಗೆ ಇಂಥದ್ದೇ ಹೆಸರು ಅಂತೆಲ್ಲ, ನೀವು ಪಿಜ್ಜಾ ಅಂತ ಕೂಡ ಕರಿಬೋದು ಅಥವಾ ಒಂದು ಕೇಕ್ ಅಂತ ಕೂಡ ಕರಿಬೋದು. ಯಾವ ನಿಮಗೆ ಇಷ್ಟ ಬಂದ ಹೆಸರನ್ನು ಕರ್ಕೊಳ್ಬೋದು. ಹಾಗೆ ನಿಮಗೆ ಹೊಸ ಏನಾದರೂ ಈ ತಿಂಡಿಗೆ ಹೆಸರೇನಾದರೂ ನೆನಪಾಯಿತು ಅಥವಾ ನಿಮಗೆ ಇಷ್ಟವಾಯಿತು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಮೊದಲಿಗೆ 2 ನೇಂದ್ರ ಬಾಳೆಹಣ್ಣು ಏನಿದೆ ಅಥವಾ ಕೇರಳ ಬಾಳೆಹಣ್ಣು ಅಂತ ಕರಿತೀವಲ್ಲ, ಅದನ್ನು ನಾವು ಸಿಪ್ಪೆಲ್ಲ ತೆಗೆದು ರೌಂಡ್ ಆಗಿ ಕಟ್ ಮಾಡ್ತಾ ಬರಬೇಕು. ಇದಕ್ಕೆ ಉದ್ದ ಅಥವಾ ಬೇರೆ ಯಾವುದೋ ಶೇಪಲ್ಲಿ ಕಟ್ ಮಾಡಬೇಡಿ. ಈ ಥರ ರೌಂಡ್ ಆಗಿ ಕಟ್ ಮಾಡಿದರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಬೇರೆ ಬಾಳೆಹಣ್ಣಲ್ಲಿ ಇಷ್ಟು ಚೆನ್ನಾಗಿ ಬರಲ್ಲ, ನೀವು ನೇಂದ್ರ ಬಾಳೆಹಣ್ಣನ್ನೇ ಯೂಸ್ ಮಾಡಿ ಈ ರೆಸಿಪಿ ಮಾಡಲಿಕ್ಕೆ. ಆಮೇಲೆ ಒಂದು ಕಡಾಯಿಗೆ ಅಥವಾ ಒಂದು ಪ್ಯಾನಿಗೆ 1 ಚಮಚದಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಆಮೇಲೆ ಈ ಕಟ್ ಮಾಡಿರುವಂತಹ ಬಾಳೆಹಣ್ಣೆಲ್ಲ ಹಾಕಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು. ಸ್ವಲ್ಪ ಬಾಳೆಹಣ್ಣು ಮೆತ್ತಗಾಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈ ಥರ ಬಾಡಿಸ್ಕೊಂಡು ಆದಮೇಲೆ ಪಕ್ಕಕ್ಕೆ ಎತ್ತಿಡಿ. ಆಮೇಲೆ ಒಂದು ತಟ್ಟೆ ಅಥವಾ ನೀವು ಮಾಮೂಲಿ ಇಡ್ಲಿ ಯಾವುದ್ರಲ್ಲಿ ಮಾಡ್ತೀರಾ, ಪಿಂಗಾಣಿ ಅಥವಾ ಬೇರೆ ಯಾವುದ್ರಲ್ಲಿ ಆದರೂ ಕೂಡ ಆಗುತ್ತೆ. ನಾನಿಲ್ಲಿ ತಟ್ಟೆಯನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸವರ್ಕೊಳ್ತೀನಿ. ನೀವು ತುಪ್ಪದ ಬದಲು ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವು ಮಾಮೂಲಿ ಇಡ್ಲಿ ಎಲ್ಲ ಯಾವ ರೀತಿ ಮಾಡ್ತೀರಾ, ಕೇಕ್ ಮಾಡ್ತೀರಲ್ಲ, ಅದಕ್ಕೆಲ್ಲ ಯಾವ ರೀತಿಯಾಗಿ ಸವರ್ಕೊಳ್ತೀರಾ ಅದೇ ರೀತಿ ಇದಕ್ಕೆ ಸವರ್ಕೊಳ್ಬೇಕು. ಆಮೇಲೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ತುಂಬ ದಪ್ಪ ಬೇಡ, ಹಾಗೆ ತುಂಬ ತೆಳು ಕೂಡ ಬೇಡ. ನೀವು ತಟ್ಟೆ ಸೈಜ್ ನೋಡಿಕೊಂಡು ದಪ್ಪ ಹಾಗೆ ತೆಳು ಮಾಡ್ಕೊಳ್ಳಿ. ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಅಂದರೆ ತುಂಬ ಹಾಕಿ ದಪ್ಪ ಮಾಡಿದರೆ ತುಂಬ ಜಾಸ್ತಿ ಸ್ಟೀಮ್ ಮಾಡಬೇಕು, ಆಗ ತುಂಬ ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಮಾಮೂಲಿ ದಪ್ಪ ಮೀಡಿಯಮ್ ಸೈಜ್ ದಪ್ಪ ಏನು ಬರುತ್ತೆ ಅದಕ್ಕೆ ಹಾಕಿಟ್ಟು ಆಮೇಲೆ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಈ ಥರ ಸ್ಟೀಮರಲ್ಲಿ ಇಟ್ಟಾಗ ನಾವು ಮೊದಲೇ ಅಂದರೆ ಸ್ವಲ್ಪ ಪ್ರೀ ಹೀಟ್ ಮಾಡಿ ಎಲ್ಲ ಇರ್ತೀವಲ್ಲ, ಅದೇ ರೀತಿ ಸ್ವಲ್ಪ ಸ್ಟೀಮಲ್ಲಿ ನೀವು ಮಾಮೂಲಿ ಇಡ್ಲಿ ಎಲ್ಲ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಲ್ಲಿ ಸ್ಟೀಮ್ ಮಾಡಿ ಆಮೇಲೆ ಈ ತಟ್ಟೆಯನ್ನು ಇಟ್ಟು ನಾವು ಫ್ರೈ ಮಾಡಿರುವಂತಹ ಬಾಳೆಹಣ್ಣು ತುಂಡು ಏನಿದೆ ಅದನ್ನೆಲ್ಲ ಒಂದೊಂದಾಗಿ ಇಡ್ತಾ ಬರಬೇಕು. ಇದಕ್ಕೆ ಹೀಗೆ ಇಡಬೇಕು ಹಾಗೆ ಇಡಬೇಕು ಏನೂ ಇಲ್ಲ. ಬಾಳೆಹಣ್ಣು ನಿಮಗೆ ಇಷ್ಟ ಬಂದ ಶೇಪಲ್ಲಿ ನಿಮಗೆ ಇಷ್ಟ ಬಂದಾಗೆ ಇಟ್ಕೊಳ್ಬೋದು. ಈ ಥರ ಫ್ರೈ ಮಾಡಿರುವಂತಹ ಬಾಳೆಹಣ್ಣು ಎಲ್ಲ ಕೂಡ ಇಟ್ಟಾದಮೇಲೆ ಒಣ ದ್ರಾಕ್ಷಿ ಏನು ಬರುತ್ತೆ ಅದನ್ನು ಒಂದೊಂದಾಗಿ ಇಡ್ತಾ ಬನ್ನಿ. ಇದನ್ನು ಹಾಕಬೇಕು ಅಂತ ಏನೂ ಇಲ್ಲ, ಬಟ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲವನ್ನು ಕೂಡ ಹಾಕಿ ಮುಚ್ಚಿ ಒಂದು 15 ರಿಂದ 20 ನಿಮಿಷ ಮಧ್ಯಮ ಉರಿಯಲ್ಲಿ ಇಟ್ಟು ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ಕೇಕೆಲ್ಲ ಯಾವ ರೀತಿಯಲ್ಲಿ ನೋಡ್ತೀರಿ, ಬೆಂದಿದೆಯಾ ಇಲ್ವಾ ಅಂತ ಅದೇ ರೀತಿಯಲ್ಲಿ ನೋಡ್ಕೋಬೋದು. ಇದನ್ನು ಇಲ್ಲ ಅಂತಂದರೆ ನಿಮಗೆ ನೋಡುವಾಗ ಗೊತ್ತಾದರೆ ಕೂಡ ಆಗುತ್ತೆ. ಅದು ಕ್ಲೀನಾಗಿ ಬೇಯಬೇಕಷ್ಟೇ. ನೀವು ಇಡ್ಲಿ ಎಲ್ಲ ಮಾಡ್ತೀರಲ್ಲ ಅದೇ ರೀತಿ ಇದನ್ನು ಮಾಡ್ಕೊಳ್ಬೇಕು. ತುಂಬ ಎಕ್ಸ್ಟ್ರಾ ಪ್ರೊಸೀಜರ್ ಏನೂ ಇಲ್ಲ. ಈ ಥರ ಮಾಡಿದ ಮೇಲೆ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದಮೇಲೆ ಸೈಡಿಂದ ಸ್ಪೂನಿಂದ ಎಲ್ಲವನ್ನು ಕೂಡ, ಅಂದರೆ ಸೈಡನ್ನು ನಾವು ಇಡ್ಲಿ ಎಲ್ಲ ಯಾವ ರೀತಿ ತಗೊಳ್ತೇವೆ ಅದೇ ರೀತಿ ಇದನ್ನು ತಗೊಳ್ಬೇಕು. ಆಮೇಲೆ ನಾನಿಲ್ಲಿ ಪಿಜ್ಜಾ ಕಟ್ಟರಲ್ಲಿ ಕಟ್ ಮಾಡ್ತಿದ್ದೆ. ನೀವು ಶಾರ್ಪ್ ಚಾಕುವಲ್ಲಿ ಕೂಡ ಇದನ್ನು ಕಟ್ ಮಾಡ್ಕೊಳ್ಬೋದು. ನಿಮಗೆ ಇಷ್ಟ ಬಂದ ಹಾಗೆ ಶೇಪನ್ನು ಕೊಟ್ಕೊಂಡ್ರೆ ಆಯಿತು. ನಾನಿಲ್ಲಿ ಪಿಜ್ಜಾ ಥರ ಶೇಪನ್ನು ಕೊಡ್ತಾ ಇದ್ದೇನೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ನೀವು ಬೇಕಾದರೆ ಉದ್ದಕ್ಕೆ ಕೂಡ ಕಟ್ ಮಾಡ್ಕೋಬಹುದು. ಈ ಥರ ಮಾಡಿದ ಮೇಲೆ ನೋಡಿ, ಸ್ಪೂನಲ್ಲಿ ನಾನು ಎಷ್ಟು ಈಸಿಯಾಗಿ ತೆಗಿತಾ ಇದ್ದೇನೆ ಅಂತ ವಿಡಿಯೋದಲ್ಲಿ ನೋಡ್ಕೋಬೋದು. ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ಯಾಕಂತಂದರೆ ನಾವು ಕೆಳಗಡೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಒಂದು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಬೇಗನೆ ಬಂದುಬಿಡುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಥವಾ ಸಂಜೆ ತಿಂಡಿಗೆಲ್ಲ ಸುಲಭದಲ್ಲಿ ಮಾಡ್ಕೊಡ್ಬೋದಂತಹ ಒಂದು ಸ್ನ್ಯಾಕ್ ಅಂತ ಕೂಡ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದಗಳು.